ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಬಡವ ಆಗ್ತಾನೋ ಶ್ರೀಮಂತ ಆಗ್ತಾನೋ ಅದೆಲ್ಲ ಯಾರಿಗೂ ಗೊತ್ತಿರೋದಿಲ್ಲ. ಹುಟ್ಟಿದ ಮೇಲೆ ಅವನು ಹೇಗೆ ಜೀವನವನ್ನು ರೂಪಿಸ್ಕೊಳ್ತಾನೆ ಮತ್ತು ಹೇಗೆ ಆ ಕಷ್ಟಗಳನ್ನು ಅಥವಾ ಆ ಸುಖವನ್ನು ಅವನು ತಲೆಗೇರಿಸ್ಕೊಂಡು ತನ್ನ ಒಂದು ಮುಂದಿನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ ಅನ್ನೋದ್ರ ಮೇಲೆ ಅವನು ಶ್ರೀಮಂತನ ಬಡವನ ಅನ್ನೋದು ಗೊತ್ತಾಗುತ್ತೆ. ಸೊ ಒಂದು ಅಧ್ಯಯನಶೀಲ ಮನಸ್ಥಿತಿ ಅನ್ನೋದಿದ್ದರೆ ಬಡತನವನ್ನು ಕೂಡ ಮೆಟ್ಟಿ ಮೇಲಕ್ಕೆ ಬರಬಹುದು ಅನ್ನೋದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆಯೊಂದಿಗೆ ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅವರ ಹೆಸರು ರಾಮಕೃಷ್ಣ ಪರಮಹಂಸ. ಸೊ ಈ ರಾಮಕೃಷ್ಣ ಪರಮಹಂಸರ ಬಗ್ಗೆ ನಾವೆಲ್ಲ ನೋಡೋದಾದರೆ ಇವರ ಹುಟ್ಟು ಅತೀವ ಒಂದು ಬಡತನದಿಂದ ಕೂಡಿದಂತಹ ದಿನಗಳು. ಇವರು ಫೆಬ್ರವರಿ 18, 1836ರಲ್ಲಿ ಇವತ್ತಿನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಅನ್ನುವಲ್ಲಿ ಜನಿಸ್ತಾರೆ. ಸೊ ಹುಟ್ಟಿನ ಆ ದಿನದಿಂದನೂ ಕೂಡ ಕಷ್ಟವನ್ನು ತುಂಬಾ ಅನುಭವಿಸ್ತಾ ಬಂದಂಥವ್ರು. ತಂದೆಯಾದವರು ಒಂದು ಕಾಳಿ ದೇವಿಯ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ತಾಯಿ ಮಕ್ಕಳನ್ನ ಬೆಳೆಸ್ಕೊಂಡು ಮನೇಲಿರ್ತಿದ್ರು. ಆ ತಂದೆ ದಂಪತಿಗಳಿಗೆ 4 ಜನ ಮಕ್ಕಳು, ಅದರಲ್ಲಿ ಚಿಕ್ಕವರು ಅಂದರೆ ರಾಮಕೃಷ್ಣರೇ. ಸೊ ಇನ್ನು ಈ ಥರ ಬೆಳೆಯುವಂತಹ ಇವರು ರಾಮಕೃಷ್ಣರಿಗೆ ಒಂದು ಶಾಲೆಗೆ ಹಾಕಲಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಬಟ್ ಅವರು ಆ ಶಾಲೆಗೆ ತುಂಬ ವರ್ಷಗಳ ಕಾಲ ಹೋಗೋದಕ್ಕಾಗೋದಿಲ್ಲ. ಅವ್ರಿಗೇನೋ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಬಿಟ್ಬಿಡ್ತಾರೆ. ಅಂದರೆ ಈ ಹೇಗೆ ಹಳ್ಳಿಗಳಲ್ಲಿ ಗುರುಕುಲ ವ್ಯವಸ್ಥೆ ಇತ್ತು ಅವತ್ತಿನ ಕಾಲದಲ್ಲಿ, ಅವತ್ತಿನ ಸ್ವತಂತ್ರ ಪೂರ್ವ, ಅಂದರೆ ಬ್ರಿಟಿಷರು ಇನ್ನೂ ಕೂಡ ಭಾರತದಲ್ಲಿದ್ದರು. ಅಂತಹ ದಿನಗಳಲ್ಲಿ ಗುರುಕುಲ ವ್ಯವಸ್ಥೆ ಒಂದು ಹಳ್ಳಿಯ ಶಾಲೆಯಲ್ಲಿ ಅವ್ರನ್ನ ಹಾಕಲಾಗುತ್ತೆ. ಆದರೆ ಅವರಿಗೆ ಅದೇನೋ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅವತ್ತಿಂದ ಅವ್ರು ಏನು ಮಾಡ್ತಾರೆ, ಅವ್ರದ್ದೊಂದು ಅಧ್ಯಯನಶೀಲ ಮನಸ್ಥಿತಿ. ಅಂದರೆ ಇವತ್ತೇನು ಶಿಕ್ಷಕರು ಹೇಳ್ಕೊಡ್ತಾ ಇದ್ದಾರೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಅದನ್ನು ಮಾತ್ರ ಕಲಿಬೇಕು ಅನ್ನೋದು ಅವರಿಗೆ ಅವತ್ತಿನ ದಿನಗಳಲ್ಲಿ ಆ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ಫ್ರೀಲ್ಯಾನ್ಸರ್ ಆಗಿ, ಅಂದರೆ ಹೊರಗಡೆ ಹೋಗಿ ತಮಗೇನು ಇಷ್ಟ ಬರುತ್ತೋ ಅದನ್ನು ತಿಳ್ಕೋಬೇಕು, ತಮಗೇನು ಇಷ್ಟ ಆಗುತ್ತೋ ಅದನ್ನು ಓದಬೇಕು, ಆ ಥರದ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಹಲವಾರು ವರ್ಷಗಳ ಕಾಲ ಅವರು ತಮ್ಮ ಜೀವನವನ್ನು ಬುದ್ಧಿ ಬಂದಂಥ ಆ ದಿನದಿಂದ ಕೊನೆಯ, ಅಂದರೆ ಅವರು ತೀರ್ಕೊಳ್ಳುವಂತಹ ಕೊನೆಯ ಘಳಿಗೆಯವರೆಗೂ ಕೂಡ ಅಧ್ಯಯನಶೀಲರಾಗಿಯೇ ಅವರು ಇರ್ತಾರೆ. ಸೊ ಅವರು ಚಿಕ್ಕ ವಯಸ್ಸಿಗೆ ಏನು ಶಾಲೆಯನ್ನು ಬಿಟ್ಟು ಹೊರಗೆ ಬಂದರು, ಅವತ್ತಿನ ದಿನದಿಂದ ಬೇರೆ ಬೇರೆ ಧರ್ಮಗಳು, ಅಂದರೆ ಹಿಂದೂ ಧರ್ಮ ಇಲ್ಲಿತ್ತು, ಕ್ರಿಶ್ಚಿಯಾನಿಟಿ ಇತ್ತು, ಇಸ್ಲಾಂ ಇತ್ತು, ಹೀಗೇ ಬೇರೆ ಬೇರೆ ಸಣ್ಣ ಪುಟ್ಟ ಮತ ಪಂಗಡಗಳಿಗೆ ತಂದೆ ಆದಂಥ ಒಂದು ರೀತಿ ರಿವಾಜುಗಳಿದ್ವು. ಇದನ್ನೆಲ್ಲವನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅವರು ಎಲ್ಲದ್ರ ಬಗ್ಗೆನೂ ಅಧ್ಯಯನ ಮಾಡ್ತಾರೆ. ಜೊತೆಗೆ ಇಸ್ಲಾಮನ್ನು ಕೂಡ ಅವರು ಅಧ್ಯಯನ ಮಾಡ್ತಾರೆ, ಕ್ರಿಶ್ಚಿಯಾನಿಟಿಯನ್ನು ಅಧ್ಯಯನ ಮಾಡ್ತಾರೆ. ಹೀಗೆ ಹಲವಾರು ಧರ್ಮಗಳ, ಹಲವಾರು ಮತಗಳ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಹೋದಾಗ ಅವ್ರಿಗೆ ಈ ಎಲ್ಲದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಕ್ರಿಶ್ಚಿಯಾನಿಟಿ ಅವ್ರದ್ದೇನೋ ಒಬ್ಬ ವ್ಯಕ್ತಿಯ ಬಗ್ಗೆ ಅವ್ರು ಹೊಡೆದಾಡ್ತಾರೆ, ಇಸ್ಲಾಂ ಅವ್ರದ್ದೇನೋ ಒಂದು ಸಿದ್ಧಾಂತದ ಬಗ್ಗೆ ಅವ್ರು ಹೊಡೆದಾಡ್ತಾರೆ, ಹಿಂದೂ ಧರ್ಮಕ್ಕೆ ಅವ್ರದ್ದೇ ಆದಂತಹ ಸಿದ್ಧಾಂತದ ಬಗ್ಗೆ ಅವರು ಹೊಡೆದಾಡ್ತಾರೆ. ಸೊ ಹೀಗೆ ಮತಪಂಥಗಳಲ್ಲಿರುವಂತಹ ಭೇದ ಭಾವಗಳು ಮತ್ತು ಈ ರೀತಿ ರಿವಾಜುಗಳ ಬಗ್ಗೆ ಅವರಿಗೊಂದು ಕ್ಯೂರಿಯಾಸಿಟಿ ಅನ್ನೋದು ಹುಟ್ಟಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಕೊನೆಗೆ ಎಲ್ಲ ಅಧ್ಯಯನವನ್ನು ಮುಗಿಸಿ ಅವರು ಕೂತ್ಕೊಂಡಾಗ ಅವ್ರಿಗೊಂದು ಎನ್ಲೈಟನ್ಮೆಂಟ್ ಅನ್ನೋದಾಗುತ್ತೆ. ಸೂರ್ಯನನ್ನು ನೋಡಿ ಅವ್ರಿಗೊಂದು ಮನಸ್ಥಿತಿ ಅನ್ನೋದು ಬದಲಾಗುತ್ತಂತೆ. ಯಾಕೆಂದರೆ ಸೂರ್ಯ ಮುಳುಗ್ತಾನೆ, ಹುಟ್ಟುತ್ತಾನೆ, ದಿನನಿತ್ಯ ನಡೆಯುವಂಥ ಕೆಲಸ. ಆದರೆ ಇಲ್ಲಿ ನಾವು ಮತ ಪಂಥಗಳು ಅನ್ನೋ ಹೆಸರಲ್ಲಿ ಯಾವ ಥರ ವಿಭಜಿತರಾಗಿದ್ದೀವಿ. ಸೊ ಮನುಷ್ಯ ನಂಬಿಕೆ ಇಲ್ಲದೇನೂ ಬದುಕೋದಕ್ಕಾಗಲ್ಲ. ಆದರೆ ಆ ನಂಬಿಕೆಯ ಪ್ರಮಾಣ ಜಾಸ್ತಿ ಆದಷ್ಟು ಮತ್ತು ನಾನೇ ಶ್ರೇಷ್ಠ ಅನ್ನುವಂಥ ಮನಸ್ಥಿತಿ ಬಂದಾಗ ಹೇಗೆ ಸಮಾಜ ಅನ್ನೋದು ಧರ್ಮಗಳ ಹೆಸರಲ್ಲಿ ಹೊಡೆದು ತುಂಡಾಗ್ತಾ ಇದೆ ಅನ್ನೋದನ್ನು ಅವರು ಗಮನಿಸ್ತಾರೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೇ ಅವರು ಹಲವಾರು ಜನಗಳಿಗೆ, ಆಮೇಲೆ ಸಮಾಜದ ಹಲವಾರು ರೀತಿಯ ಕ್ಷೇತ್ರಗಳಲ್ಲಿ ಇವರು ಅದರ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಕೊನೆಗೆ ಅವರು ಒಂದು ಎಕ್ಸಾಂಪಲ್ನ ಮುಖಾಂತರ ಧರ್ಮವನ್ನು ಹೇಳೋದಕ್ಕೆ ಹೋಗ್ತಾರೆ. ಏನು ಅಂದರೆ, ನೀರು ಅನ್ನೋದು ಒಂದು ಸಬ್ಸ್ಟೆನ್ಸ್ ಇದೆ, ಒಂದು ಮಟೀರಿಯಲ್ ಇದೆ ಭೂಮಿ ಮೇಲೆ. ಅದನ್ನು ಕನ್ನಡದಲ್ಲಿ ನೀರು ಅಂತ ಹೇಳ್ತೀವಿ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರಿತೀವಿ. ಆಂಗ್ಲರು ಅದನ್ನು ವಾಟರ್ ಅಂತಾರೆ, ಇಸ್ಲಾಂನವರು ಅಥವಾ ಮುಸ್ಲಿಮರು ಅದನ್ನು ಪಾನಿ ಅಂತಾರೆ. ಸೊ ಇದು ಪಾನಿ ಅಷ್ಟೇ ಇರೋದು, ನೀರಿಲ್ಲ ಅಂತ ಹೇಳೋದು ಇವತ್ತಿನ ಧರ್ಮದ ಒಂದು, ನಾವೇನು ಬೇರೆಯವ್ರ ಮೇಲೆ ನಮ್ಮ ಧರ್ಮವನ್ನು ಹೇರೋದಕ್ಕೆ ಹೋಗ್ತಾ ಇದೀವಲ್ಲ ಅವ್ರು ಬಳಸ್ತಾ ಇರುವಂತಹ ಮಾತುಗಳದು.
ಪಾನಿ ಅನ್ನೋದು ಇಲ್ವೇ ಇಲ್ಲ, ನೀರು ಮಾತ್ರ ಇರೋದು. ಪಾನಿ ಅನ್ನೋದು ಇಲ್ವೇ ಇಲ್ಲ, ವಾಟ್ರ್ ಮಾತ್ರ ಇರೋದು. ವಾಟ್ರ್ ಅನ್ನೋದು ಇಲ್ವೇ ಇಲ್ಲ, ಪಾನಿ ಮಾತ್ರ ಇರೋದು. ಸೊ ಹೀಗೆ ಧರ್ಮ ಅನ್ನೋದು ವಿಭಜಿತ ಆಗ್ತಾ ಇದೆ. ಅಂದರೆ ನಾನೊಬ್ಬನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ ಅನ್ನೋದು, ಅಂದರೆ ಆ ಪಾನಿ, ವಾಟರ್, ನೀರು ಇದೆಲ್ಲ ಒಂದೇ ಅನ್ನೋ ಮನಸ್ಥಿತಿಗೆ ಯಾರೂ ಕೂಡ ಬರೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಅವ್ರು ಹೇಳೋದು ಇದೇ ರೀತಿಯಲ್ಲೇ ದೇವರು ಅನ್ನೋದು, ನಂಬಿಕೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ. ಬಟ್ ಅವ್ರವ್ರದ್ದೇ ಆದಂತಹ ವಿಧಾನಗಳಲ್ಲಿ ಅವ್ರವ್ರದ್ದೇ ಆದಂತಹ ಹೆಸರುಗಳನ್ನು ಕೊಟ್ಕೊಂಡು ಅವ್ರು ಜೀವನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದೇವರು ಅನ್ನೋದು ಒಬ್ಬನೇ, ನಾಮ ಹಲವು ಅನ್ನೋ ರೀತಿಯ ಒಂದು ಸಿದ್ಧಾಂತವನ್ನು ಅವರು ಹೇಳ್ತಾ ಹೋಗ್ತಾರೆ. ಇದನ್ನೆಲ್ಲ ಓದಿದ ಮೇಲೆ ಅವ್ರು ಹೇಳೋದೇನು ಅಂದರೆ, ಹಿಂದೂ ಧರ್ಮದಲ್ಲಿ ಇದೆಲ್ಲದಕ್ಕೂ ಅವಕಾಶ ಇದೆ. ಅಂದರೆ ನೀನು ಹಿಂದೂ ಧರ್ಮದಲ್ಲಿ ಇದ್ಕೊಂಡು ಯಾವ ದೇವರನ್ನಾದರೂ ಉಪಾಸನೆ ಮಾಡು, ಯಾವುದೇ ಆಚರಣೆಯನ್ನು ಮಾಡು, ಯಾರನ್ನಾದರೂ ಗೌರವಿಸು, ಏನನ್ನಾದರೂ ಮಾಡು, ಅದೆಲ್ಲದಕ್ಕೂ ಕೂಡ ಸಹಿಸ್ಕೊಂಡಿರುವಂತಹ ಯಾವುದಾದ್ರು ಧರ್ಮ ಭೂಮಿ ಮೇಲಿದ್ರೆ ಅದು ಹಿಂದೂ ಧರ್ಮ ಮಾತ್ರ. ಯಾಕಂದರೆ ಇಸ್ಲಾಂಗೆ ಹೋದರೆ ಅಲ್ಲಿ ಬೇರೆ ಆಚರಣೆಗಳನ್ನು ಮಾಡೋಂಗಿಲ್ಲ, ಅವ್ರದ್ದೇ ಆದಂಥ ಒಂದು ಆಚರಣೆ ಇದೆ, ಅದೇ ಆಚರಣೆಯ ಮುಖಾಂತರ ನೀನು ಜೀವನ ಮಾಡಬೇಕು. ಕ್ರಿಶ್ಚಿಯಾನಿಟಿಗೆ ಹೋದರೆ ಅವ್ರದ್ದೇ ಆದಂಥ ಒಂದು ಪ್ರತ್ಯೇಕ ಆಚರಣೆ ಇದೆ. ಹಾಗೆ ಪ್ರಪಂಚದ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಮತಗಳಲ್ಲೂ ಕೂಡ ಅವ್ರದ್ದೇ ಆದಂತಹ ಕೆಲವೊಂದು ಆಚರಣೆಗಳಿದ್ದಾವೆ. ಆದರೆ ಹಿಂದೂ ಧರ್ಮದಲ್ಲಿ ಏನೇ ಆಚರಣೆ ಮಾಡಿದ್ರು, ಯಾರನ್ನೇ ಉಪಾಸನೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ತೊಡಕುಗಳಿಲ್ಲ. ಹಾಗಾಗಿ ವಿಶಾಲವಾದ ಧರ್ಮ ಹಿಂದೂ ಧರ್ಮ ಅಂತ ಅವ್ರನ್ನ ಸಾರ್ತಾ ಹೋಗ್ತಾರೆ. ಸೊ ರಾಮಕೃಷ್ಣ ಪರಮಹಂಸರು ಸಾರ್ತಾ ಹೋದರು ಅನ್ನೋದಕ್ಕೆ ಅವ್ರು ಏನೋ ತುಂಬ ದೇಶ ವಿದೇಶಗಳನ್ನು ಓಡಾಡಿದವರಲ್ಲ. ಅವರು ಎಲ್ಲಿ ಅವರ ತಂದೆ ಒಂದು ಕಾಳಿಯ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರೋ, ಇವರು ಮುಂದಿನ ದಿನಗಳಲ್ಲಿ ಅದರ ಒಂದು ಇನ್ಚಾರ್ಜನ್ನು ತಗೊಳ್ತಾರೆ. ಇವರು ಕೂಡ ಹಲವಷ್ಟು ವರ್ಷಗಳ ಕಾಲ ಅಲ್ಲಿ ಕಾಳಿ ದೇವಿಯ ಅರ್ಚಕರಾಗಿಯೇ ಇರ್ತಾರೆ. ಆಮೇಲೆ ಅದೇ ದೇವಸ್ಥಾನದ ಕಟ್ಟೆಯ ಮೇಲೆ ಕೂತ್ಕೊಂಡು ತಮ್ಮ ಒಂದು ಪ್ರವಚನಗಳನ್ನು ನೀಡ್ತಾ ಹೋಗ್ತಾರಲ್ಲ, ಆ ಒಂದು ಪ್ರವಚನದ ರೀತಿ ಹೇಗಿರುತ್ತೆ ಅಂದರೆ, ಆ ದೇವಸ್ಥಾನಕ್ಕೆ ಬರೋ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳ ಆಗ್ತಾ ಹೋಗುತ್ತೆ. ದೇವಸ್ಥಾನ ಜೊತೆಗೆ ಇವರ ಒಂದು ಉಪನ್ಯಾಸವನ್ನು ಕೇಳಬೇಕು ಅಂತ. ಸೊ ಹೀಗೆ ಕುಂತಲ್ಲೇ ಅವರು ಧರ್ಮದ ಬಗ್ಗೆ, ತಮ್ಮ ಒಂದು ಅಧ್ಯಯನದ ಬಗ್ಗೆ ಬೇರೆ ಬೇರೆ ರೀತಿಯ ಮಜಲುಗಳನ್ನು ಸಮಾಜಕ್ಕೆ ಕೊಡ್ತಾ ಹೋದವರು. ಸೊ ಹೀಗೆ ಬಂದು ಕೂತವರಲ್ಲಿ ಅನೇಕ ಶಿಷ್ಯಂದ್ರಿದ್ರು. ಅದರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಸೊ ರಾಮಕೃಷ್ಣ ಪರಮಹಂಸರು ನಾನೆಲ್ಲೋ ಬೇರೆ ಕಡೆ ಹೋಗಬೇಕು, ಇದ್ರ ಬಗ್ಗೆ ದೇಶ ವಿದೇಶಗಳ ಇಲ್ಲಿ ನಾನು ಪ್ರಚಾರ ಮಾಡಬೇಕು, ಸೊ ಈ ಥರದ ಮನಸ್ಥಿತಿಯವರಲ್ಲ. ಅವರು ಇದ್ದಲ್ಲೇ ಶಾಂತವಾಗಿ ಕೂತ್ಕೊಂಡು ತಮ್ಮ ಒಂದು ಅಧ್ಯಯನವನ್ನು ಮನದ್ವಿಚ್ಚಿ ಮಾತಾಡುವಂತಹ ಒಬ್ಬ ಉಪನ್ಯಾಸಕರಾಗಿದ್ದರು, ಗುರು ಆಗಿದ್ದರು. ಎಷ್ಟೋ ಜನ ಅವರನ್ನು ಗುರುವಾಗಿ ಮುಂದಿನ ದಿನಗಳಲ್ಲಿ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟೋ ಜನ ಅವರನ್ನು ಗೊತ್ತಿಲ್ಲದೇ ತಮ್ಮ ಒಂದು ಮಾನಸಿಕವಾಗಿ, ವೈಚಾರಿಕವಾಗಿ ಅವರನ್ನು ಅವಲಂಬಿಸೋದಕ್ಕೆ ಪ್ರಾರಂಭ ಆಗ್ತಾರೆ, ಅನುಸರಿಸೋದಕ್ಕೆ ಪ್ರಾರಂಭ ಆಗ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಮದುವೆ ಆಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಈ ಮದುವೆ ಈ ಥರದ ಒಂದು ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಜೀವನದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ನಾನೇನೋ ಒಂದು ಈ ಕಟ್ಟಳೆಗಳಿಂದ, ಬಂಧನಗಳಿಂದ ವಿಮುಕ್ತನಾಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರಿದ್ರು. ಸೊ ಮುಂದಿನ ದಿನಗಳಲ್ಲಿ ಅವರು ಕೂಡ, ಅವರ ಹೆಂಡತಿ ಏನಿದ್ರಲ್ಲ, ಅವರ ಹೆಸರು ಶಾರದಾ ದೇವಿ ಅಂತ. ಪೂರ್ಣ ಹೆಸರು ಶಾರದಾ ದೇವಿ ಮುಖೋಪಾಧ್ಯಾಯ ಅಂತ. ಮುಂದೆ ಅವರು ಶಾರದಾ ದೇವಿ ಅಂತಲೇ ಫೇಮಸ್ ಆಗ್ತಾರೆ. ತುಂಬ ಅವರು ಕೂಡ ರಾಮಕೃಷ್ಣ ಪರಮಹಂಸರ ಏನು ಉಪನ್ಯಾಸಗಳಿದ್ವಲ್ಲ, ಅದನ್ನು ಬೇರೆ ಬೇರೆ ಎಡೆಗೆ ಒಂದು ಹೆಣ್ಣು ಮಕ್ಕಳ ಒಂದು ಮಂಡಳಿಯನ್ನು ಮಾಡಿಕೊಂಡು, ಹೆಣ್ಣು ಮಕ್ಕಳ ಒಂದು ಸಭೆಯನ್ನು ಮಾಡಿ ಅವರು ಅದೇ ಉಪನ್ಯಾಸಗಳನ್ನು ಅಲ್ಲಿ ನೀಡ್ತಾ ಹೋಗ್ತಾರೆ. ಸೊ ರಾಮಕೃಷ್ಣರ ಅನುಯಾಯಿಗಳಲ್ಲಿ ಹಲವಾರು ಜನ ಇದೇ ರೀತಿಯ ಪ್ರಭಾವಕ್ಕೊಳಗಾಗಿ ತಮ್ಮ ಒಂದು ಜೀವನವನ್ನು ರೂಪಿಸ್ಕೊಂಡು, ಜ್ಞಾನ ಅಂದರೆ ಏನು, ಜ್ಞಾನ ಸಂಪಾದನೆ ಅಂದರೆ ಹೇಗಿರುತ್ತೆ ಅನ್ನೋದನ್ನು ತುಂಬ ಅತ್ಯುತ್ತಮವಾಗಿ ಫೀಲ್ ಮಾಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಶಾರದಾ ದೇವಿಯರು ಆಗಿರಬಹುದು, ಅಥವಾ ಸ್ವಾಮಿ ವಿವೇಕಾನಂದರವರು ಆಗಿರಬಹುದು. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ರಭಾವಳಿ ಅನ್ನೋದಿರುತ್ತೆ. ಆ ಪ್ರಭಾವಳಿ ಅಂದರೆ ಏನು ಅಂದರೆ, ನಾವು ನೀವೆಲ್ಲ ನೋಡ್ತಿರ್ತೀವಲ್ಲ, ಕೆಲವಷ್ಟು ಜನಕ್ಕೆ ಜನನ ಕಂಡ್ರೆ ಆಗ್ತಾ ಇರಲ್ಲ, ಅವ್ರನ್ನ ಕಂಡ್ರೆ ಬೇರೆಯವ್ರಿಗೂ ಆಗ್ತಾ ಇರಲ್ಲ, ಇನ್ನು ಕೆಲವಷ್ಟು ಜನದ ಹಿಂದೆ ಸುಮ್ಮನೆ ಹೋಗ್ತಾ ಇರ್ತಾರೆ. ಸೊ ಈ ಥರದ ಒಂದು ಪ್ರಭಾವಳಿ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತೆ. ಒಂದು ಪ್ರಭಾವಳಿ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ಅವನಲ್ಲಿರುವ ಪಾಸಿಟಿವ್ನೆಸ್ಸಿಂದ ಕ್ರಿಯೇಟ್ ಆಗುತ್ತೆ. ಅದು ಅವನ ಮಾತಿನ ಮೂಲಕ ಆಗಿರ್ಬೋದು, ಅಥವಾ ಅವನ ನಡೆಯ ಮೂಲಕ ಅದು ಗೋಚರಿಸ್ತಾ ಇರುತ್ತೆ, ಅವನ ಪಾಸಿಟಿವ್ನೆಸ್. ಆ ಒಂದು ಪಾಸಿಟಿವ್ನೆಸ್ ಹಿಂದೆ ಜನ ಎಲ್ಲ ಆಕರ್ಷಿತರಾಗ್ತಾ ಹೋಗ್ತಾರೆ. ಸೊ ಈ ಒಂದು ಪ್ರಭಾವಳಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಆ ಪ್ರಭಾವಳಿಯನ್ನು ನೀಟಾಗಿ ಇಟ್ಕೋಬೇಕು ನಾವಷ್ಟೇ. ನಿಮಗೆ ಹಣದಿಂದ ಬರೋ ಪ್ರಭಾವಳಿ ಬೇರೆ, ಅಧಿಕಾರದಿಂದ ಬರೋ ಪ್ರಭಾವಳಿ ಬೇರೆ. ನಿನಗೇನೋ ಒಂದು ಅಧಿಕಾರ ಇದೆ, ನೀನು ರಾಜಕಾರಣಿ, ನೀನು ಯಾವುದೋ ಒಂದು ಸಂಘ ಸಂಸ್ಥೆ ಕಟ್ಕೊಂಡಿದ್ಯಾ, ನಿನ್ನ ಜೊತೆಗೆ ಬಂದರೆ ಏನೋ ಒಂದು ಸಿಗುತ್ತೆ, ನನಗೆ ಬೇರೆ ಏನೋ ಐಶ್ವರ್ಯ ಸಂಪತ್ತು ಏನೋ ಸಿಗುತ್ತೆ ಅಂದಾಗ ಜೊತೆಗೆ ಅಡ್ಡಾಡುವಂತಹ ಜನಗಳು ಬೇರೆ. ಆ ಪ್ರಭಾವಳಿ ಬೇರೆ, ಅದು ನಿನಗಿರೋ ಪ್ರಭಾವಳಿ ಅಲ್ಲ, ಹಣಕ್ಕಿರೋ ಅಧಿಕಾರಕ್ಕಿರೋ ಪ್ರಭಾವಳಿ ಅದು. ಸೊ ಒಬ್ಬನಿಗೆ ಅವನದೇ ಆದಂತಹ ಒಂದು ಪ್ರಭಾವಳಿ ಇರಬೇಕು.
ಅದು ಹೇಗೆ ಬರುತ್ತೆ ಅಂದರೆ ಅಧ್ಯಯನವನ್ನು ಮಾಡ್ತಾ ಹೋದಂತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಚಾರಗಳ ಬಗ್ಗೆ ನಾವು ನಮ್ಮದೇ ಆದಂತಹ ಧ್ಯಾನದಲ್ಲಿ ಮಗ್ನರಾಗಿ ಆ ವಿಷಯವನ್ನು ನಾವು ಹೇಗೆ ಇಲಾಬ್ರೇಟ್ ಮಾಡ್ತೀವಿ, ಅದು ಎಷ್ಟು ಸತ್ಯವನ್ನು ನಾವು ಸಮಾಜಕ್ಕೆ ಹೇಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಪ್ರಭಾವಳಿ ನಿರ್ಧಾರ ಆಗುತ್ತೆ. ಸೊ ಆ ಪ್ರಭಾವಳಿಗೆ ಜನ ಆಕರ್ಷಿತರಾಗ್ತಾ ಹೋಗ್ತಾರೆ. ನೀವು ಬೇಡ ಅಂದ್ರೂ ಕೂಡ ಅವ್ರು ನಿಮ್ಮ ಜೊತೆಗಿರ್ತಾರೆ. ಸೊ ಈ ರೀತಿಯ ಒಂದು ಪ್ರಭಾವಳಿಯನ್ನು ಇಟ್ಕೊಂಡು ಜೀವನವನ್ನು ಸವಿಸಿದಂಥವ್ರು ರಾಮಕೃಷ್ಣ ಪರಮಹಂಸರು. ಇವರಿಗೆ ತಮ್ಮ ಒಂದು ತಾವು ಏನೋ ದೊಡ್ಡ ಫೇಮಸ್ ಆಗಬೇಕು, ಮಾರ್ಕೆಟಿಂಗ್ ಮಾಡ್ಕೋಬೇಕು, ತಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು, ತಮ್ಮ ಬಗ್ಗೆ ಜನ ಎಲ್ಲ ಮಾತಾಡ್ತಿರ್ಬೇಕು. ಸೊ ಈ ಥರದ ಯಾವುದೇ ವೈಯಕ್ತಿಕ ಒಂದು ಅಭಿಲಾಷೆಗಳಾಗಲಿ ಅಥವಾ ಈ ಒಂದು ಮನ್ನಣೆಯ ದಾಹ ಆಗಲಿ ಅವ್ರಿಗಿರಲಿಲ್ಲ. ಅವ್ರೇನು ತಾವು ಕಲಿತರು, ಜೀವನವನ್ನು ಮುಡಿಪಾಗಿಟ್ಟು ಅಧ್ಯಯನ ಅಂದರೆ ಏನು ಅಂದರೆ ಅವ್ರಿಗಿರುವಂತಹ ಕ್ಯೂರಿಯಾಸಿಟಿಗಳ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ಆ ಕ್ಲಾರಿಟಿಗೋಸ್ಕರ ಅವರು ಅಧ್ಯಯನವನ್ನು ಮಾಡಿದ್ರು. ಜೊತೆಗೆ ಕೂತಲ್ಲಿನೇ ಬಂದು ಮಾತಾಡಿಸುವಂತಹ ಜನರಿಗೆ ಆ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಹಾಗೆ ಜಾಯ್ನ್ ಆದವರಲ್ಲಿ ಸ್ವಾಮಿ ವಿವೇಕಾನಂದರಂತಹ ಅನೇಕ ಶಿಷ್ಯಂದ್ರಿದ್ದರು. ಅವತ್ತಿನ ದಿನ ರಾಮಕೃಷ್ಣ ಪರಮಹಂಸರ ಈ ಒಂದು ತತ್ವ ಸಿದ್ಧಾಂತಗಳನ್ನು ಪ್ರಪಂಚದಾದ್ಯಂತ ಪಸರಿಸುವಲ್ಲಿ ಇವರಿಗೆಲ್ಲ ಸಹಕಾರಿಯಾಯಿತು. ಸೊ ಹೀಗೆ ರಾಮಕೃಷ್ಣ ಪರಮಹಂಸ ಬಡತನದಲ್ಲಿ ಹುಟ್ಟಿದಂತಹ ಈ ವ್ಯಕ್ತಿ ಸಾಯುವಾಗಲೂ ಕೂಡ ಬಡತನದಲ್ಲೇ ಸತ್ತಿದ್ದು. ಆದರೆ ಈ ಮಧ್ಯೆ ಅವರು ಮಾಡಿದಂತಹ ಜೀವನ ಇದೆಯಲ್ಲ, ಅದು ತುಂಬ ಪ್ರಾಮುಖ್ಯತೆ ಮತ್ತು ತುಂಬ ಪರಿಶುದ್ಧವಾದ ಜೀವನ ಅವ್ರದ್ದಾಗಿತ್ತು. ಸೊ ಇವರು ಥ್ರಾಟ್ ಕ್ಯಾನ್ಸರ್ ಅಂದರೆ ಒಂದು ಗಂಟಲಿನ ಕ್ಯಾನ್ಸರ್ನಿಂದ 50 ವರ್ಷಕ್ಕೆ ಮೃತಪಡ್ತಾರೆ. 50 ವರ್ಷ ಆದಾಗ ಇವರು ಮೃತಪಡ್ತಾರೆ. ಸೊ 50 ವರ್ಷದ ಅವಧಿಯಲ್ಲಿ ಅವರು ತಮ್ಮ ಎಜುಕೇಷನ್ಗೆ ಅಂದರೆ ತಮ್ಮ ಒಂದು ಅಧ್ಯಯನಶೀಲಕ್ಕೆ ಅಂತ ಎತ್ತಿಟ್ಟಂತಹ ದಿನಗಳು 23 ವರ್ಷ. 23 ವರ್ಷಗಳ ಕಾಲ ಸತತವಾದಂತಹ ಅಧ್ಯಯನವನ್ನು ಅವ್ರು ಮಾಡ್ತಾ ಹೋಗ್ತಾರೆ. 50 ವರ್ಷಕ್ಕೆ ಅವರು ತೀರ್ಕೋತಾರೆ ಕಲ್ಕತ್ತಾದಲ್ಲಿ. ಸೊ ಅವರು ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ, ಅಧ್ಯಯನಕ್ಕೋಸ್ಕರ ಬೇರೆ ಬೇರೆ ಕಡೆ ಹೋದರು, ಮತ್ತೆ ಬಂದು ಅಲ್ಲೇ ಸೇರಿದ್ರು. ತಮ್ಮ ಒಂದು ಮಾರ್ಕೆಟಿಂಗ್ ಇಷ್ಟ ಇರಲಿಲ್ಲ, ಮನ್ನಣೆ ದಾಹ ಇಷ್ಟ ಇರಲಿಲ್ಲ. ಕೂತಲ್ಲೇ ಸಮಾಜಕ್ಕೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಎಷ್ಟು ಜನ ಶಿಷ್ಯಂದ್ರು ಇವರಿಂದ ರೆಡಿ ಆದರು ಅಂದರೆ ಅವರು ಭಾರತದ ಒಂದು ಸಂಸ್ಕೃತಿಯನ್ನು, ಭಾರತದ ಆಚಾರ ವಿಚಾರಗಳನ್ನು ಪ್ರಪಂಚದಾದ್ಯಂತ ಮುಟ್ಟಿಸುವಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ. ಹೀಗೆ ಇವರ ಸತ್ತ ನಂತರ ರಾಮಕೃಷ್ಣ ಮಿಷನ್ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಜೊತೆಗೆ ಅದೇ ರೀತಿಯ ಮನಸ್ಥಿತಿಯ ಶಿಷ್ಯಂದ್ರೆಲ್ಲ ಸೇರಿಕೊಂಡು ಪ್ರಾರಂಭ ಮಾಡ್ತಾರೆ. ಇವತ್ತು ಕೂಡ ನಾವು ರಾಮಕೃಷ್ಣ ಮಿಷನ್ ಬಗ್ಗೆ ಕೇಳ್ತೀವಿ. ಅಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ತತ್ವ ಸಿದ್ಧಾಂತಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅವರ ಒಂದು ತತ್ವ ಸಿದ್ಧಾಂತ ಅನ್ನೋದೇನಿಲ್ಲ, ಅದು ಅವರ ಒಂದು ಅಧ್ಯಯನಶೀಲ ಮನಸ್ಥಿತಿಯಿಂದ ಬಂದಂಥದ್ದು. ಸೊ ಇವತ್ತಿನ ದಿನ ಆ ರಾಮಕೃಷ್ಣ ಮಠದಲ್ಲೂ ಕೂಡ ಕೆಲವೊಂದರಲ್ಲಿ ತುಂಬ ಸ್ವಾರ್ಥಯುತವಾಗಿ ರಾಮಕೃಷ್ಣರು ಹಿಂಗೆ ಹೇಳಿದ್ರು ಹಿಂಗೆ ನಡಿಬೇಕು, ಹಂಗೆ ಹೇಳಿದ್ರು ಹಾಗೆ ನಡಿಬೇಕು ಅನ್ನೋ ರೀತಿಯ ಸಿದ್ಧಾಂತಗಳನ್ನು ತುಂಬ ಜನ ಪ್ರತಿಪಾದಿಸ್ತಾ ಹೋಗ್ತಾರೆ. ಆದರೆ ಅದೆಲ್ಲ ರಾಂಗ್. ಅವರು ಹೇಳಿದ್ದೇ ಧರ್ಮ, ಅವರ ಒಂದು ಅಧ್ಯಯನಶೀಲ ಮನಸ್ಥಿತಿಯಿಂದ ಅವೆಲ್ಲ ಹೊರಹೊಮ್ಮುವುದೇ ಹೊರತಾಗಿ ಅವರು ಯಾವುದನ್ನು ಕೂಡ ಸ್ವಂತವಾಗಿ ಸ್ವಾರ್ಥಕ್ಕಾಗಿ ಹೇಳಿದ್ದಲ್ಲ. ಸೊ ಹಾಗಾಗಿ ರಾಮಕೃಷ್ಣರ ತತ್ವ ಬೋಧನೆಗಳು ಬೇರೆ ಅಧ್ಯಯನಶೀಲ ಮನಸ್ಥಿತಿ ಇರುವಂತಹ ಬೇರೆ ಬೇರೆ ಯುವಕರಿಗೆ ಆದರ್ಶಪ್ರಾಯವಾಗಲಿ. ಜೊತೆಗೆ ಅವರಂತೆಯೇ ನಾವು ಕೂಡ ಏನೇ ಕೆಲಸ ಇರಲಿ, ದಿನದಲ್ಲೋ ವಾರದಲ್ಲೋ 1 ದಿನ ಅಥವಾ 2 ದಿನ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಒಂದು ಅಧ್ಯಯನವನ್ನು ಮಾಡೋದಕ್ಕೆ, ಪುಸ್ತಕಗಳನ್ನು ಓದೋದಕ್ಕೆ, ಆಮೇಲೆ ಸಮಾಜದ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಇತಿಹಾಸ ಪುರಾಣಗಳನ್ನು ಓದೋದಕ್ಕೆ ಒಂದು ಸ್ವಲ್ಪ ಸಮಯವನ್ನು ಎತ್ತಿಟ್ಟು ನಾವು ಕೂಡ ಅಧ್ಯಯನಶೀಲ ಮನಸ್ಥಿತಿಗೆ ಹೋಗೋಣ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.